ಸ್ನೇಹಿತರೆ ನಮಸ್ಕಾರ. ಇಂದು ನಾವು ಬಹಳ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ಹೋಗುತ್ತಿದ್ದೇವೆ. ಅದು ಜೀವನದ ಉದ್ದೇಶ. ನಮ್ಮ ಜೀವನದ ಅಸ್ತಿತ್ವದ ಮೂಲಭೂತ ಪ್ರಶ್ನೆ ಎಂದರೆ ನಾವು ಏಕೆ ಇಲ್ಲಿದ್ದೇವೆ, ನಮ್ಮ ಬದುಕಿನ ಉದ್ದೇಶವೇನು? ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ ಜೀವನವನ್ನು ಅರ್ಥಪೂರ್ಣವನ್ನಾಗಿಸುತ್ತದೆ. ನಾವು ಪ್ರತಿದಿನವೂ ಕೆಲಸ, ಕುಟುಂಬ, ಸ್ನೇಹಿತರು, ಹೊಣೆಗಾರಿಕೆಗಳು ಮತ್ತು ವೃತ್ತಿ ಜೀವನದ ನಡುವೆ ಸುತ್ತಾಡುತ್ತಾ ಬದುಕುತ್ತೇವೆ. ಆದರೆ ಈ ಹಠಾತ್ ಗತಿ ಅರ್ಥಪೂರ್ಣವೇ? ಜೀವನವನ್ನು ಸರಿಯಾಗಿ ಬಾಳಲು ಅದರ ಉದ್ದೇಶವನ್ನು ನಾವು ಸರಿಯಾಗಿ ಅರ್ಥೈಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಉದ್ದೇಶ ಭಿನ್ನವಾಗಿರುತ್ತದೆ. ಕೆಲವರು ಯಶಸ್ಸಿನ ಹಿಂದೆ ಓಡುತ್ತಾರೆ, ಇನ್ನು ಕೆಲವರು ಸಂತೋಷಕ್ಕೆ ಬದುಕುತ್ತಾರೆ, ಮತ್ತೆ ಕೆಲವರು ಇತರರಿಗೆ ಸಹಾಯ ಮಾಡುವ ಮೂಲಕ ಅರ್ಥಪೂರ್ಣ ಜೀವನ ನಡೆಸುತ್ತಾರೆ. ಆದರೆ ಈ ಎಲ್ಲ ಉದ್ದೇಶಗಳ ಹಿಂದಿನ ಸಾಮಾನ್ಯ ಅಂಶವೇ ತೃಪ್ತಿ ಮತ್ತು ಮನಃಶಾಂತಿ. ಜೀವನದ ಉದ್ದೇಶವನ್ನು ಅರಿಯಲು ಮೊದಲು ನಮ್ಮ ಇಚ್ಛೆಗಳನ್ನು, ಆಸಕ್ತಿಗಳನ್ನು ಮತ್ತು ಮೌಲ್ಯಗಳನ್ನು ಅರಿಯಬೇಕು. ನಾವು ಮಾಡುತ್ತಿರುವುದರಿಂದ ತೃಪ್ತಿಯ ಅನುಭವವಾಗುತ್ತಿದೆಯೇ? ಅದರಿಂದ ನಮ್ಮ ಜೀವನಕ್ಕೆ ಅರ್ಥವಿದೆಯೇ? ನೀವು ಯಾವ ಕೆಲಸವನ್ನು ಪ್ರೀತಿಸುತ್ತೀರೋ ಅದನ್ನೇ ಉದ್ದೇಶವನ್ನಾಗಿ ಮಾಡಿಕೊಳ್ಳಿ. ಸಮಾಜಕ್ಕೆ ಕೊಡುಗೆ ನೀಡುವುದರಿಂದ ಭಾವನಾತ್ಮಕ ತೃಪ್ತಿ ಹೆಚ್ಚುತ್ತದೆ. ಪ್ರೀತಿಯಿಂದ ಮತ್ತು ನೆನಪಿನಿಂದ ತುಂಬಿದ ಜೀವನವೇ ನಿಜವಾದ ಸಮೃದ್ಧ ಜೀವನ. ಉದ್ದೇಶವಿಲ್ಲದ ಜೀವನ ಒಂದು ಕಪ್ಪು ರಾತ್ರಿಯಂತೆ. ಉದ್ದೇಶವಿಲ್ಲದ ಜೀವನ ಒಂದು ದಿಕ್ಕಿಲ್ಲದ ಹಡಗಿನಂತೆ. ಅದು ಎಲ್ಲಿ ಹೋಗುತ್ತಿದೆ ಎಂಬುದು ನಮಗೆ ತಿಳಿಯದು. ದಿನವೂ ಒಂದೇ ರೀತಿಯ ಚಟುವಟಿಕೆಗಳನ್ನು ಮಾಡುತ್ತಾ ನಾವು ಒಮ್ಮೆ ದಾರಿ ತಪ್ಪಿದಂತೆ ಅನುಭವವಾಗುತ್ತದೆ. ಇದರ ಪರಿಣಾಮ ನಿರಾಸೆ, ಖಿನ್ನತೆ ಮತ್ತು ವ್ಯರ್ಥ ಭಾವನೆ. ಆದರೆ ಜೀವನದಲ್ಲಿ ಉದ್ದೇಶವಿದ್ದರೆ ಪ್ರತಿಯೊಂದು ದಿನವೂ ಹೊಸ ಉತ್ಸಾಹ ಮತ್ತು ನಂಬಿಕೆಯೊಂದಿಗೆ ಆರಂಭವಾಗುತ್ತದೆ. ನಮ್ಮ ಜೀವನದಲ್ಲಿ ಅರ್ಥದ ಅನ್ವೇಷಣೆ ಮಾಡಿದಾಗ ನಾವು ಎದುರಿಸುವ ಎಲ್ಲ ಸಮಸ್ಯೆಗೂ ಉತ್ತರ ಸಿಗುತ್ತದೆ. ಉದ್ದೇಶವನ್ನು ಹುಡುಕುವುದು ಹೇಗೆ? ನಿಮ್ಮ ಮನಸ್ಸನ್ನು ಕೇಳಿ. ನಮಗೇನು ಬೇಕು ಎಂಬುದನ್ನು ನಮಗೆ ತಾನೇ ಗೊತ್ತಾಗುತ್ತದೆ. ಕೇವಲ ನಮ್ಮ ಆಂತರಿಕ ಕಣ್ಣನ್ನು ತೆರೆಯಬೇಕು ಅಷ್ಟೇ. ಅನುಭವಗಳ ಮೂಲಕ ಕಲಿಯಿರಿ. ಹೊಸದನ್ನು ಕಲಿಯುವುದು, ಪ್ರಯತ್ನಿಸುವುದು ಮತ್ತು ಅನುಭವಿಸುವುದು ನಮ್ಮ ಉದ್ದೇಶವನ್ನು ಸ್ಪಷ್ಟಗೊಳಿಸುತ್ತದೆ. ಪರೀಕ್ಷಿಸಿ ಮತ್ತು ತಿದ್ದಿಕೊಳ್ಳಿ. ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಎಂಬುದನ್ನು ಪರೀಕ್ಷಿಸಿ. ತಪ್ಪಾದರೆ ಹೊಸ ದಾರಿಯನ್ನು ಹುಡುಕಿ. ಅಂತಹ ಉದ್ದೇಶವನ್ನು ಆರಿಸಿ, ಅದು ನಿಮ್ಮ ಜೀವನವನ್ನು ಸುಧಾರಿಸುತ್ತದೆ. ನಿಮ್ಮ ಉದ್ದೇಶವು ನಿಮಗೂ ನಿಮ್ಮ ಸುತ್ತಲೂ ಇರುವವರಿಗೂ ಶ್ರೇಷ್ಠ ಫಲ ತರುವಂಥದ್ದಾಗಿರಲಿ. ಜೀವನದ ಉದ್ದೇಶಕ್ಕಾಗಿ ಬೇಕಾದ ಗುಣಗಳು. ಯಾವುದೇ ಉದ್ದೇಶವನ್ನು ಸಾಧಿಸಲು ಸಮಯ ಬೇಕಾಗುತ್ತದೆ. ಶ್ರಮ. ಯಶಸ್ಸು ಸುಲಭವಾಗಿ ಸಿಗುವುದಿಲ್ಲ, ಅದಕ್ಕಾಗಿ ಶ್ರಮ ಪಡುವುದು ಅವಶ್ಯಕ. ಜೀವನದ ಅರ್ಥ ಪರೋಪಕಾರದಲ್ಲಿದೆ. ಇತರರಿಗಾಗಿ ಬದುಕಿದಾಗ ನಾವು ನಿಜವಾದ ಸಂತೋಷವನ್ನು ಅನುಭವಿಸುತ್ತೇವೆ. ನಮ್ಮ ಗುರಿಯನ್ನು ಎಲ್ಲಿ ತಲುಪಬೇಕೆಂಬ ನಿರ್ಧಾರ ಸ್ಪಷ್ಟವಾಗಿಡಬೇಕು. ನಂಬಿಕೆ. ಸ್ವತಃ ನಂಬಿಕೆ, ದೇವರಲ್ಲಿ ನಂಬಿಕೆ ಮತ್ತು ಜೀವನದ ಮೇಲಿನ ನಂಬಿಕೆ ಇರಬೇಕು. ಉದಾಹರಣೆ, ಅಪಜಯದ ನಡುವೆಯೂ ಉದ್ದೇಶವನ್ನು ಉಳಿಸಿಕೊಂಡ ಮಹನೀಯರು. ಡಾಕ್ಟರ್ APJ ಅಬ್ದುಲ್ ಕಲಾಂ ವೈಜ್ಞಾನಿಕ ವಿಜ್ಞಾನಿಯಾಗಿ ದೇಶದ ಭವಿಷ್ಯವನ್ನು ಬೆಳಗಿಸಿದರು. ಮಹಾತ್ಮ ಗಾಂಧೀಜಿ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಪಡೆದು ದೇಶವನ್ನು ಮುನ್ನಡೆಸಿದರು. ಸ್ವಾಮಿ ವಿವೇಕಾನಂದರು ಯುವ ಜನತೆಯನ್ನು ಸದ್ಗುಣ, ಧರ್ಮ ಮತ್ತು ಜ್ಞಾನಪರ ಬದುಕಿನತ್ತ ಕರೆದೊಯ್ದರು. ಇವರು ತಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸಿದ ಶ್ರೇಷ್ಠ ಉದಾಹರಣೆಗಳು. ನೀವು ಜೀವನವನ್ನು ಹೇಗೆ ನೋಡಬೇಕು? ನಾವು ಜೀವನವನ್ನು ನೋಡುವ ರೀತಿ ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಕೆಲವು ಜನ ಸಮಸ್ಯೆಗಳನ್ನು ಮಾತ್ರ ನೋಡುತ್ತಾರೆ, ಆದರೆ ಕೆಲವರು ಅದೇ ಸಮಸ್ಯೆಗಳನ್ನು ಅವಕಾಶಗಳನ್ನಾಗಿ ಪರಿಗಣಿಸುತ್ತಾರೆ. ನಾವು ಯಾವ ದೃಷ್ಟಿಕೋನವನ್ನು ಇಟ್ಟುಕೊಳ್ಳುತ್ತೇವೆ ಎಂಬುದೇ ನಮ್ಮ ಯಶಸ್ಸನ್ನು ನಿರ್ಧರಿಸುತ್ತದೆ. ಸಮಾಪ್ತಿಗೊಳಿಸಿ. ನಿಮ್ಮ ಜೀವನದ ಉದ್ದೇಶವನ್ನು ಖಚಿತಪಡಿಸಿಕೊಳ್ಳಿ. ಜೀವನದ ಉದ್ದೇಶವನ್ನು ಪತ್ತೆ ಹಚ್ಚಿ, ಅದನ್ನು ಅನುಸರಿಸಿ ಮತ್ತು ಅದರಲ್ಲಿ ಪ್ರಾಮಾಣಿಕತೆಯಿಂದ ಶ್ರಮಿಸಿ. ಜೀವನವು ನಿಮಗೆ ಮಾತ್ರವಲ್ಲ, ಇತರರಿಗೂ ಬೆಳಕು ತರಬೇಕು. ಪ್ರತಿಯೊಬ್ಬರೂ ತಮ್ಮ ಸ್ವಂತ ಮಾರ್ಗವನ್ನು ಹುಡುಕಬಹುದು, ಆದರೆ ಅದು ಸತ್ಯ, ಮೌಲ್ಯ ಮತ್ತು ಸೇವೆಯ ಮಾರ್ಗವಾಗಿರಬೇಕು. ನಿಮ್ಮ ಜೀವನದ ಉದ್ದೇಶವನ್ನು ಇಂದು ಕಂಡುಕೊಳ್ಳಿ, ಅದನ್ನು ಸಾಧಿಸಲು ಶ್ರಮಿಸಿ ಮತ್ತು ಅದರಿಂದ ತೃಪ್ತಿಯ ಜೀವನ ನಡೆಸಿ. ಧನ್ಯವಾದಗಳು.